ಹವಾಮಾನಕ್ಕೆ ಅಂಜದಿರಿ. ನೀವು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾ ಹೋದಂತೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ಜನರು ನಿಮಗೆ ಬಹಳ ಅವಮಾನ ಮಾಡಬಹುದು. ದೂರದ ವ್ಯಕ್ತಿ ನಿಮ್ಮ ತಂಟೆಗೆ ಎಂದೂ ಬರುವುದಿಲ್ಲ. ಆದರೆ ಯಾರನ್ನು ನಂಬಿ ಯಾರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುವಿರೋ ಅವರಿಂದಲೇ ಅವಮಾನವನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ಅವಮಾನಗಳು ಒಂದಲ್ಲ, ನೂರಲ್ಲ, ಸಾವಿರವಲ್ಲ. ಇಡೀ ಪ್ರಪಂಚದ ಪ್ರತಿಯೊಂದು ಧೂಳಿನ ಕಣಗಳಷ್ಟು ಅವಮಾನಗಳು ನಿಮ್ಮನ್ನು ಮುತ್ತಿಗೆ ಹಾಕಲಿ. ಅವುಗಳಿಗೆ ಎಂದೂ ಹೆದರದಿರಿ. ಏಕೆ ಹೆದರುತ್ತೀರಿ? ಯಾವ ಉನ್ನತ ಗುರಿಗಾಗಿ ನಡೆಯುತ್ತಿದ್ದೀರೋ ಅದನ್ನು ಬೇಗ ಮುಟ್ಟುವ ಉತ್ತಮ ಸಮಯ ನನ್ನ ಪಾಲಿಗೆ ಬಂದೊದಗಿದೆ ಎಂದು ಭಾವಿಸಿ. ಗುರಿ ದೊರಕುವ ತನಕ ಇಂತಹ ಅವಮಾನಗಳಿಗೆ ತಲೆಬಾಗದೆ, ಹಿಂದೆ ಸರಿಯದೆ ಮುಂದೆ ಮುಂದೆ ನುಗ್ಗಿ. ಮೂರ್ಖರ ಜೊತೆ ಎಂದೂ ಜಗಳಬೇಡ. ಅವಮಾನವಾದ ವಾತಾವರಣದಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡ. ಆ ಜಾಗದಿಂದ ಹೊರಟು ಬಿಡು. ಗುರಿಯನ್ನು ಹಾಗೂ ಮೂರ್ಖರನ್ನು ಇಬ್ಬರನ್ನೂ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಗುರಿ ಸಾಧನೆಗಳಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.